Hello ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ, ನಾನು ಸಾನ್ವಿ. ಇವತ್ತು ನಮ್ಮ ಸಾನ್ವಿನ ರಿಸಲ್ಟ್ ಡೇಲಿ ಕೆಲವೊಂದು ಮಕ್ಕಳು ಹೆದರ್ಕೊಳ್ತಾರಲ್ವಾ. ನಮ್ಮ ಸಾನು ಎಷ್ಟು ಖುಷಿಯಾಗಿದ್ದಾಳೆ ನೋಡಿ. ಅವಳಿಗೆ ಗೊತ್ತಿದೆ ಅವಳ ಮಾರ್ಕ್ಸ್ ಎಲ್ಲ ಎಷ್ಟೆಷ್ಟು ಬರುತ್ತೆ ಅಂತ. ಸೊ ನೋ ಟೆನ್ಷನ್. ಅದ್ರ ಮುಂಚೆ ನಮಗೆ ಹೇಳಿದಾಳೆ, ನನಗೆ 2ರಲ್ಲಿ ಔಟ್ ಆಫ್ ಔಟ್ ಬರುತ್ತೆ, ನನಗೇನು ಕೊಡಿಸ್ತೀಯಾ. ನಾನು ಆಲ್ರೆಡಿ ಹೇಳಿದ್ದೀನಿ ಏನು ಅಂತ. ಸೊ ಇವಾಗ ಹೇಳೋದಿಲ್ಲ, ಅದು ಫ್ಯೂಚರ್ ಪ್ಲ್ಯಾನು ಅದಕ್ಕೆ. ಸೊ ಈಗ ಟೈಮ್ ಬಂದು 10:15 ಆಗ್ತಾಯಿದೆ. 10:45 ಹೊರಡ್ಬೇಕು ನಾವು. ಈಗ ಸ್ನಾನ ಮಾಡಿ ಬಂದು ರೆಡಿ ಆಗ್ತಾ ಇದ್ದೀನಿ. ಇದು ಚೆರ್ರಿ ಟಿಂಟೆಡ್ ಲಿಪ್ ಬಾಮು ಹೇಗೆ ಕಾಣುತ್ತೆ ನೋಡಿ. ಟಿಂಟೆಡ್ ಲಿಪ್ ಬಾಮು ನಾವು ಮನೇಲಿ ಇರಬೇಕಾದ್ರೆ ನಾನು ಇಲ್ಲಿ ಏನಾದರೂ ತರಕಾರಿ ತರಕ್ಕೆ ಹೋಗ್ತೀನಿ ಅಂದರೂ ಕೂಡ ಈ ಡ್ರೈ ಆಗಿಬಿಟ್ಟಿರುತ್ತಲ್ವ, ಕಪ್ಪು ಕಾಣೋಕ್ಕೆ ಶುರು ಆಗುತ್ತೆ ಲಿಪ್. ಸೊ ಇದು ಲಿಪ್ ಬಾಮ್ ಹಚ್ಚಿದಾಗ ಸಾಫ್ಟ್ ಆಗಿರುತ್ತೆ, ಟಿಂಟೆಡ್ ಹಚ್ಚಿದಾಗ ಕಲರ್ ಆಗಿ ಕಾಣುತ್ತೆ, ಲೈಟಾಗಿ ಕಲರ್ ಇದೆ ನೋಡಿ. ಸೊ ಇದು ತುಂಬ ಚೆನ್ನಾಗಿದೆ, ತುಂಬ ದಿನ ಬರುತ್ತೆ, ಕಲರ್ ಎಷ್ಟು ಚೆನ್ನಾಗಿ ಕಾಣುತ್ತಲ್ವ. ಸೊ ಇದ್ರ ಲಿಂಕ್ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿರುತ್ತೆ. ಅದು ಬಿಟ್ಟರೆ ನಾನು ಹಾಕೊಳ್ತಿದ್ದೆಲ್ಲ ನನ್ನ ಲಿಪ್ ಬಾಮು ನನ್ನ ಮೊದಲು ಬ್ಲ್ಯಾಕ್ ಇತ್ತು, ಆಮೇಲೆ ಹಾಕೊಳ್ತಾ ಪಿಂಕ್ ಆಗಿಬಿಡ್ತು. ನೆಕ್ಸ್ಟ್ ಈಗ ಮಾಯ್ಶ್ಚರೈಸರ್ ಹಚ್ಚಿ ಆಯಿತು, ಸನ್ಸ್ಕ್ರೀನ್ ಲೋಷನ್ ಹಚ್ತಾ ಇದ್ದೀನಿ. ಅಯ್ಯಯ್ಯ, ನಾನು ಮಾಡಿದ್ದು BB ಕ್ರೀಮ್ ಹಚ್ಬೋದಿತ್ತು, ಆದರೆ ಇದು ಬೇಕಪ್ಪ. ಈಗ ಬಿಸಿಲು ಹೋದರೆ ಟ್ಯಾನ್ ಆಗಿಬಿಡುತ್ತೆ. ಮೊದಲೇ ಕೈಗಳೆಲ್ಲ ಟ್ಯಾನ್ ಆಗಿದೆ. ಹೊರಗಡೆ ಹೋಗಬೇಕಾದ್ರೆ ಇದಿಲ್ಲದೆ ಹೋಗೋಕ್ಕಾಗೋದಿಲ್ಲ. ಹಚ್ಕೊಂಡು ಹೋಗಿ ಕತ್ತಿಗೆ, ಬೆನ್ನಿಗೆ, ಕೈಗಳಿಗೆ ಸ್ಲಿಪ್ಪರ್ಸು ಅಥವಾ ಶೂಸ್ ಹಾಕಂಗಿದ್ರೆ ಎಷ್ಟು ಓಪನ್ ಇರುತ್ತಲ್ವ ಅಷ್ಟು, ಅದು ಕೂಡ ಟ್ಯಾನ್ ಆಗುತ್ತೆ. ಸೊ ಕಾಲುಗಳಿಗೂ ಹಚ್ಚಬೇಕು. 50 SPF ನಾನು ಹಚ್ತಾ ಇರೋದು, ಮೊದಲು 30 ಹಚ್ತಾ ಇದ್ದೆ, ಟ್ಯಾನ್ ಆಗಿಬಿಟ್ಟಿದೆ, ಸಾಕಾಗೋದಿಲ್ಲ. ಸೊ ಫುಲ್ ಆರ್ಮ್ ಹಾಕಬೇಕು. ಈ ಶಕೆಲ್ ಫುಲ್ ಆರ್ಮ್ ಹಾಕೋಕ್ಕಾಗಲ್ಲ, ಅದಕ್ಕೆ 50 SPF ಹಚ್ತಾ ಇದ್ದೀವಿ. ಸಾನು ಹುಡುಗಿ ಇವತ್ತು ಬೇಗ ಎದ್ದು ಸ್ನಾನ ಮಾಡಿದ್ಲು. ಹೋಲಿ ಹಬ್ಬದಲ್ಲಿ ಹೋಲಿ ಹಚ್ಕೊಂಡು ತುಂಬ ಹೊತ್ತು ಹಾಗೇ ಇದ್ಲು. ಎಂತ 1 hour. ಅಲ್ಲಿ ತಿಂಡಿ ಮಾಡೋಕ್ಕೆ ಎಷ್ಟೊತ್ತು ತೊಗೊಂಡೆ, ಇಲ್ಲಿಗೆ ಬಂದು ಸ್ನಾನ ಮಾಡಿದಾಗ ಎಷ್ಟು ಗಂಟೆ ನೀನು ನೋಡ್ರಿ. 9 ಗಂಟೆಯಿಂದ ಶುರು ಮಾಡಿರೋದು, 12:30ಗೆ ಬಂದು ಸ್ನಾನ ಮಾಡಿರೋದು. ಡ್ರೈ ಆಗಲ್ವಾ? ಓಕೆ, ಈಗ ಟಿಂಟೆಡ್ BB ಕ್ರೀಮ್ ಹಚ್ತಾ ಇದ್ದೀನಿ. ಇದನ್ನು ಕೇಳಿದ್ರಿ, ನಾನು ನಿಮಗೆ ತೋರಿಸಿದ್ದೀನಿ ಶಾರ್ಟ್ಸು, ಅದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕ್ತೀನಿ, ಚೆಕ್ ಮಾಡಿ. ತುಂಬ ಚೆನ್ನಾಗಿದೆ. ಮಾಯ್ಶ್ಚರೈಸರು, ಸನ್ಸ್ಕ್ರೀನು ಏನು ಹಚ್ಚಬೇಕು ಅಂತಿಲ್ಲ, ಇದೊಂದು ಹಚ್ಚಿದ್ರೆ ಸಾಕು. ನಂಗೆ ಮರ್ತೋಯ್ತು, ಅದಕ್ಕೆ ಇವಾಗ ಹಚ್ತಾ ಇದ್ದೀನಿ. ರೆಡಿ ಟು ಗೋ. ಕ್ಲಿಪ್ಪನ್ನು ಆಮೇಲೆ ಹಾಕ್ತೀನಿ, ಒತ್ತೆ ಕೂದಲು ತಲೆನೋವು ಬಂದುಬಿಡುತ್ತೆ. ಆಮೇಲೆ ಸ್ಕೂಲ್ಗೆ ಹೋಗೋ ತನಕನೇ ಕೂದಲು ತಲೆ ಫುಲ್ಲು ಒಣಗೋಗಿರುತ್ತೆ, ಇವಾಗ ಬಟ್ಟೆ ಇಲ್ಲ. ಸೊ ಆಯಿತು ಸ್ನೇಹಿತರೆ, ಬನ್ನಿ ಹೋಗ್ಬೇಡ. ಎರಡರಲ್ಲಿ ಔಟ್ ಆಫ್ ಅಂದ್ರೆ 3 ಆಗ್ಬಿಟ್ಟಿದೆಯಲ್ಲ ಸನ. ನೈಸ್. ಇದು ನಮ್ಮ ಸಾನುವಿನ ಕ್ಲಾಸ್ ರೂಮು. 2-3 rows ಇರುತ್ತೆ, ಒಬ್ಬೊಬ್ಬರಿಗೆ ಒಂದೊಂದು ಇಂಡಿವಿಜುವಲ್ ಚೇರ್ ಇರುತ್ತೆ, ಇಂಡಿವಿಜುವಲ್ ಡೆಸ್ಕ್ ಇರುತ್ತೆ, ಅಥವಾ ಕೆಲವೊಂದು ಸಾರಿ ಶೇರಿಂಗ್ ಇರುತ್ತೆ. This is for you, baby. Ready? English 29. Computer 27.5. GK 19. ನಂಗೆ ಚೆನ್ನಾಗಿ ಬಂದಿದ್ದ ಮಾರ್ಕ್ಸ್ಗೆ ಇದು. ಅಮ್ಮಮ್ಮ ಹೌದಾ, ನಾವು ಲಿಸ್ಟ್ ಮಾಡ್ತೀವಿ. ಏನು ಹೇಳಬೇಕು? ಕಂಗ್ರ್ಯಾಚುಲೇಷನ್, ಒಳ್ಳೇದಾಗಲಿ, ಎಲ್ಲ ಪಾಸ್ ಮಾಡಿದೀಯಾ, ಇನ್ನು ಹಾಗೆ ಪಾಸ್ ಮಾಡಿ.
ಹೌದಾ, ವೆರಿ ಗುಡ್ ವೆರಿ ಗುಡ್. ಹಂಗೆ ವಿದ್ಯಾಭ್ಯಾಸದಲ್ಲಿ ಮುಂದುವರಿ. ಇನ್ನು ಚೆನ್ನಾಗಿ ಓದುವಿಲ್ಲ. ಒಳ್ಳೆದಾಗಿ. ಅವರು ಫಸ್ಟ್ ಸೆಕೆಂಡ್ ಅಂತ ಗ್ರೇಡ್ ಕೊಡೋದಿಲ್ಲ, ಆ ಥರ ಏನು ಹೇಳೋದಿಲ್ಲ. ಫಸ್ಟ್ ಸೆಕೆಂಡು ಥರ್ಡು ಎ ಗ್ರೇಡು ಬಿ ಗ್ರೇಡ್ ಅಂತ ಏನು ಹೇಳಂಗಿಲ್ಲ. ನಾವು ಕೇಳಿದ್ವಿ, ಅದಕ್ಕೆ ನಿಮ್ಮ ಮಗಳೇ ಟಾಪರ್ ಆಗಿರೋದ್ರಿಂದ ನಿಮ್ಗೆ ಹೇಳ್ತಾ ಇದ್ದೀವಿ, ನಾವು ಈ ಥರ ಹೇಳಂಗಿಲ್ಲ ಅಂದ್ರು. ಮಾರ್ಕ್ಸ್ಗಳು ಅವ್ರು ಬರ್ದಿರೋ ಪೇಪರ್ಗಳು ನಮ್ಮ ಕೈಗೆ ಕೊಡ್ತಾರೆ. ಸೊ ನಾನು ಅಮ್ಮಮ್ಮಗೆ ಮತ್ತೆ ಬಾಬಾಗೆ ಚಾಕ್ಲೇಟ್ ಕೊಟ್ಟೆ. ನಿಮ್ಗೆ ಏನು ಕೊಡ್ಲಿ? ಚಾಕ್ಲೇಟ್ ಏನಿಲ್ಲ. ಓಕೆ, ನಾವು ನಿನಗೆ ಕೊಡೋ ಗಿಫ್ಟು ಆಲ್ರೆಡಿ ಬುಕ್ ಆಗಿದೆ, ನಾಳೆ ಬರುತ್ತೆ. ಹಾಂ, ನಾಳೆ ಬರೋದು ಡೆಲಿವರಿ. ಅಲ್ಲೇ ಬುಕ್ ಆರ್ಡರ್ ಮಾಡಿಸಿದ್ಲು. ಪಾಸ್ ಹಾಕಿದ್ದಕ್ಕೆ ನಮ್ಮ ಕಡೆಯಿಂದ ಚಾಕ್ಲೇಟ್ ಮಿಲ್ಕಿ ಬಾರ್. ಆ ಹುಡುಗಿ ಚಾಕ್ಲೇಟ್ ತಿನ್ನಂಗಿಲ್ಲ. ಯಾವತ್ತಾದ್ರೂ ಒಂದೊಂದು ದಿನ ತಿನ್ನು, ವಾರಕ್ಕೊಂದ್ಸಲಿ ತಿನ್ಸು. ಒನ್ ಡೇ ಡೆಲಿವರಿ ಅಲ್ವೇನ್ರಿ ಪ್ರೈಮಲ್ಲಿ? ಇಟ್ಸ್ ಅಂಡರ್ಸ್ಟುಡ್ ಅಲ್ವಾ? ನೋಡಿ ತೋರ್ಸತ್ತೆ. ಇವತ್ತು ತಿನ್ಲಿ ಬಿಡಮ್ಮ. ಇವತ್ತು ತಿಂದಿದ್ದಾಳೆ ಆಲ್ರೆಡಿ. ನನಗೆ ನನ್ನ ಮಗಳ ರಿಸಲ್ಟ್ ಗೊತ್ತಿತ್ತಲ್ಲ, ತಗೊಂಡೋಗಿದ್ದೆ. ಸ್ನೇಹಿತರೆ, ಈಗ ಊಟದ ಟೈಮ್. ಅಡುಗೆ ಇವತ್ತು ನುಗ್ಗೆಕಾಯಿ ಸಾಂಬಾರು. ಅಮ್ಮ ನುಗ್ಗೆಕಾಯಿ ತಂದಿದ್ರಲ್ಲ, ಚೆನ್ನಾಗಿತ್ತು, ಅದರದ್ದೇ ಸಾಂಬಾರು ಮಾಡಿರೋದು. ಆ್ಯಂಡ್ ಅದ್ರ ಜೊತೆ ನೆಂಚ್ಕೊಳ್ಳೋದಕ್ಕೆ. ಆ್ಯಂಡ್ ನಮ್ಮ ಸಾನುಗೆ ತುಂಬ ಇಷ್ಟ ಬಜ್ಜಿ ಅಂದರೆ, ಅಮ್ಮನಿಗೂ ಇಷ್ಟ. ಹಾಗಾಗಿ ಬಜ್ಜಿ ಮಾಡ್ತಾ ಇದ್ದೀನಿ. ಬಜ್ಜಿ ಮಾಡಬೇಕಾದ್ರೆ ಸ್ನೇಹಿತರೆ ಕೆಲವೊಂದು ಥಿಂಗ್ಸ್ಗಳನ್ನ ನೆನ್ಪಿಟ್ಕೊಳ್ಬೇಕು. ಅದು ಎಣ್ಣೆ ಕಡಿಮೆ ಕುಡಿಬೇಕು, ಹಾಗೆ ದಪ್ಪಕ್ಕೆ ಊದ್ಕೊಳ್ಬೇಕು, ಕ್ರಿಸ್ಪಾಗಿರ್ಬೇಕು ಹೊರಗಡೆಯಿಂದ. ಒಳಗಡೆ ಪೊಳ್ಳಿರುತ್ತಲ್ವಾ, ಜಸ್ಟ್ ಮೇಲ್ಗಡೆ ಮಾತ್ರನೇ ಹಸಿಟ್ಟು ಇರುತ್ತೆ. ಒಳಗಡೆ ಕಟ್ ಮಾಡಿದಾಗ ಏನು ಹಸಿಟ್ಟಿರೋದಿಲ್ಲ, ಖಾಲಿ ಖಾಲಿ ಇರುತ್ತೆ, ಬರೀ ಆಲೂಗೆಡ್ಡೆ ಇರುತ್ತೆ. ಸೊ ಆ ಥರ ಆಗಬಾರ್ದು ಅಂದರೆ ಕೆಲವೊಂದು ಥಿಂಗ್ಸನ್ನು ಫಾಲೋ ಮಾಡಬೇಕು. ಲೈಕ್ ಮೊದಲನೇದಾಗಿ ಈ ಥರ ಗಟ್ಟಿ ಇರಬೇಕು, ಈ ಥರ ಡ್ರಾಪ್ ಆಗಬಾರ್ದು. ಡ್ರಾಪ್ ಆಗಲಿಲ್ಲ ಅಂದರೆ ಅದು ಚೆನ್ನಾಗಿ ಮೆತ್ಕೊಳ್ಳುತ್ತೆ ಆಲೂಗೆಡ್ಡೆಗೆ, ಹಾಗೆ ಎಣ್ಣೆ ಕೂಡ ಕಡಿಮೆ ಕುಡಿಯುತ್ತೆ. ನೆಕ್ಸ್ಟ್ ಇದಕ್ಕೆ ಚೂರು ಸೋಡಾ ಹಾಕಬೇಕು. ಚೂರು ಸೋಡಾ ಹಾಕಿದಾಗ ಅದು ಕ್ರಿಸ್ಪ್ ಬರುತ್ತೆ, ಟೆಕ್ಸ್ಚರ್ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಒಂದು ಚೂರು ಕಡಲೆ ಹಿಟ್ಟಿಗೆ ಅಕ್ಕಿ ಹಿಟ್ಟು ಹಾಕಬೇಕು. ಆಗ ಅದು ಸ್ವಲ್ಪ ಗಟ್ಟಿ ಬರುತ್ತೆ, ಇಲ್ಲಾಂದರೆ ತುಂಬಾ ಬೇಗ ಸಾಫ್ಟ್ ಆಗಿಬಿಡತ್ತೆ. ಸ್ವಲ್ಪ ಹೊತ್ತು ಇರಬೇಕು ಹಾಗೇನೆ ಕ್ರಿಸ್ಪಾಗಿ ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ಬೇಕು. ಅಷ್ಟೇ ಸ್ನೇಹಿತರೆ, ಚೆನ್ನಾಗಿರುತ್ತೆ. ನಮ್ಮ ಮನೆಯವ್ರಿಗೆಲ್ಲರಿಗೂ ತುಂಬಾ ಇಷ್ಟ. ಹೇಗೆ ಊದ್ಕೊಳ್ತಾ ಇದೆ ನೋಡಿ. ಕಟ್ ಮಾಡಿದಾಗ ಕೂಡ ಮಧ್ಯ ನಿಮಗೆ ಚೆನ್ನಾಗಿ ದಪ್ಪಕ್ಕಿರತ್ತೆ, ಒಳಗಡೆ ಎಲ್ಲ ಫುಲ್ ಹಸಿಟ್ಟಿರತ್ತೆ. ಇನ್ನು ಒಂದು ಮರ್ತೆ, ಕ್ರಿಸ್ಪಾಗಿ ಇರಬೇಕು ಅಂದರೆ ನಾವು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಉರಿಬೇಕು. ಸಣ್ಣ ಉರಿ ಅಥವಾ ಮೀಡಿಯಮ್ ಫ್ಲೇಮು. ಈ ಬಾಣಲಿ ಬಂದು ಪರ್ಫೆಕ್ಟ್ ಫಾರ್ ಡೀಪ್ ಫ್ರೈಯಿಂಗ್. ಇದು ಯಾವುದೇ ಥರದ ಕೆಮಿಕಲ್ ಇಲ್ಲದೆ ಇರೋದ್ರಿಂದ ತುಂಬ ಒಳ್ಳೆಯದು ಹೆಲ್ತ್ಗೆ. ಇದು ಕಾಸ್ಟ್ ಐರನ್ದು, ಡೀಪಾಗಿರೋದ್ರಿಂದ ಕಡಿಮೆ ಎಣ್ಣೆ ಹಾಕ್ಕೊಂಡು ನಾವು ಜಾಸ್ತಿ ಫ್ರೈನ ಮಾಡ್ಬೋದು. ಸೊ ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಇಟ್ಟಿರ್ತೀನಿ. ಒಂದು ಟೈಮ್ ಇನ್ವೆಸ್ಟ್ಮೆಂಟ್ ಅಷ್ಟೇ, ಲೈಫ್ ಲಾಂಗ್ ಬರುತ್ತೆ. ಸ್ನೇಹಿತರೆ, ಈಗ ಊಟ ಮಾಡಿ ಕೂತ್ಕೊಂಡಿದ್ದೀನಿ. ನಾನು ಬರೋ ತನಕ ಅಮ್ಮನೇ ಅಡುಗೆ ಮಾಡಿ ಇಟ್ಟಿದ್ರು, ಸಾರು ಮಾಡಿದ್ರು. ನಾನು ಬೇಗನೆ ಬಂದುಬಿಡ್ತೀನಮ್ಮ, 11 ಗಂಟೆ ಆಗಿತ್ತಾ. ನಾನು ಅಂದ್ಕೊಂಡೆ ಹೋದ ತಕ್ಷಣವೇ ನಮಗೆ ಟೈಮಿಂಗ್ಸ್ ಕೊಟ್ಟಿದ್ದು 11:30ಗೆ, ಒಂದು 10-15 ಮಿನಿಟ್ಸು. ಆಮೇಲೆ ಹತ್ತತ್ರ 12:15 ಒಳಗಡೆ ಇದ್ಬಿಡ್ತೀನಿ, ಮನೇಲೇ ಇರ್ತೀನಿ ಅಂತ ಹೇಳಿದ್ದೆ. ಅಲ್ಲಿ ನಾವು ಹೋದಾಗ ಒಬ್ರಿಗೆ ಮೀಟಿಂಗ್ ಮಾಡ್ತಾಯಿದ್ರು, ಇನ್ನೊಬ್ಬರು ನಮಗೆ ಬಂದು ಕಾಯ್ತಾಯಿದ್ರು. ಸೊ ಅವ್ರದ್ದು ಆದಮೇಲೆ ನಮ್ಮದು ಬಂದಿದ್ದು, ಅಲ್ಲೇ 12 ಆಗೋಗಿತ್ತು. ಅದಾದಮೇಲೆ ನಾವು ಮ್ಯಾಮ್ ಜೊತೆ ಜಾಸ್ತಿ ಮಾತಾಡಿಲ್ಲ. ಪಾಪ ಮ್ಯಾಮ್ ಅಂತೂ ಸಾನುಗೆ ಶೀ ಈಸ್ ದ
ಬೆಸ್ಟ್ ಸ್ಟೂಡೆಂಟು ಆ್ಯಂಡ್ ವಿ ಆರ್ ವೆರಿ ಲಕ್ಕಿ ಟು ಹ್ಯಾವ್ ಸಚ್ ಅ ಸ್ಟೂಡೆಂಟ್ ಇನ್ ಅವರ್ ಸ್ಕೂಲ್ ಅಂತ ಹೇಳಿದರು. ನಾನು ಎಲ್ಲರಿಗೂ ಹೀಗೆ ಹೇಳ್ತಾರೆ ಅಲ್ವಾ ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೆ. ಆ ಥರ ಹೇಳೋ ಹಾಗಿಲ್ವಂತೆ, ಗ್ರೇಡಿಂಗ್ ಕೊಡೋ ಹಾಗಿಲ್ಲ, ರ್ಯಾಂಕಿಂಗು ಕೊಡೋ ಹಾಗಿಲ್ಲ, ನಾವು ಯಾರಿಗೂ ಈ ಥರ ಹೇಳೋದಿಲ್ಲ, ನಾವು ಹೇಳಬಾರ್ದು. ಅಂದರೆ ಡಿಸ್ಕರೇಜ್ ಮಾಡ್ದಂಗೆ ಆಗುತ್ತಲ್ವ ಬೇರೆ ಮಕ್ಕಳಿಗೆ. ಒಬ್ಬೊಬ್ಬರು ಉಲ್ಟಾ ತೊಗೊಂಡ್ಬಿಡ್ತಾರೆ. ಕೆಲವೊಬ್ಬರು ಮಕ್ಕಳಿಗೆ ಅದು ಎನ್ಕರೇಜ್ ಆಗುತ್ತೆ, ನಾನು ಫಸ್ಟ್ ಬರಬೇಕು ಅಂತ. ಬಟ್ ಕೆಲವೊಬ್ಬರು ಮಕ್ಕಳು ಅದನ್ನು ಉಲ್ಟಾ ತೊಗೊಳ್ತಾರಲ್ವ. ಅದಕ್ಕೆ ಇವ್ರ ಸ್ಕೂಲಲ್ಲಿ ಗ್ರೇಡಿಂಗು ರ್ಯಾಂಕಿಂಗ್ ಸಿಸ್ಟಮ್ ಇಲ್ಲ. ಯಾರು ಕ್ಲಾಸಿಗೆ ಫಸ್ಟು ಅಂತ ಕೇಳಿದ್ದಕ್ಕೆ ನಿಮ್ಮ ಮಗಳೇನೆ ಅಂದರು. ಅದ್ರ ಮುಂಚೆನೇ ಹೇಳಿದರು ಶೀ ಈಸ್ ದ ಟಾಪರ್ ಅಂದರು. ಟಾಪರ್ ಅಂದರೆ ಇನ್ ಜನರಲ್ ಹೇಳ್ತಾರಲ್ವಾ, ಅಂದರೆ ಚೆನ್ನಾಗಿ ಸ್ಕೋರ್ ಮಾಡೋರಿಗೆ ಆ ಥರ ಹೇಳ್ತಾರೆ ಅಂದ್ಕೊಂಡು ನಾವು ಸುಮ್ಮನಾಗ್ಬಿಟ್ವಿ. ಏನೂ ಅದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ. ನಮ್ಗೆ ಅದು ಎಕ್ಸಾಕ್ಟ್ ಅದೇನೇ ಅಂತ ಗೊತ್ತಾಗಲಿಲ್ಲ. ಲಾಸ್ಟಲ್ಲಿ ಬರಬೇಕಾದ್ರೆ ಯಾರು ಕ್ಲಾಸ್ಗೆ ಫಸ್ಟ್ ಬಂದಿರೋದು ಅಂತ ಕೇಳಿದಾಗ ನಿಮ್ಮ ಮಗಳೇನೆ ಅಂದರು. ಅವಾಗ ಗೊತ್ತಾಯಿತು. ಐ ಟೋಲ್ಡ್ ಯು ನೋ ಶೀ ಈಸ್ ದ ಟಾಪರ್ ಅಂದರು. ಎಲ್ಲನೂ ತುಂಬ ಚೆನ್ನಾಗಿ ರಿವ್ಯೂ ಕೊಟ್ಟರು. ಕೆಲವೊಬ್ಬರು ಮಕ್ಕಳು ಸ್ಪೋರ್ಟ್ಸಲ್ಲಿದ್ದರೆ ಸ್ಟಡೀಸಲ್ಲಿರಲ್ಲ, ಸ್ಟಡೀಸಲ್ಲಿದ್ದರೆ ಸ್ಪೋರ್ಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದಿಲ್ಲ. ಬಟ್ ನಿಮ್ಮ ಮಗಳು ಎಲ್ಲದರಲ್ಲೂ ಮಾಡ್ತಾಳೆ, ಎಲ್ಲದರಲ್ಲೂ ಮುಂದೆ ಇರ್ತಾಳೆ. ಅವ್ರಿಗೆ ಒಂದು ಸಾರಿ ಬೋರ್ಡ್ ಮೇಲೆ ಬಂದು ಒಂದು ಪ್ರಾಬ್ಲಮನ್ನು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಹೇಳಿದರು. ರೀಸೆಂಟಾಗಿಯೇ ಒಂದು 2-3 ಜನಕ್ಕೆ ಹೇಳಿದ್ರಂತೆ. ಎಲ್ಲರೂ ಹೆಸಿಟೇಟ್ ಮಾಡ್ತಾಯಿದ್ರು. ಬಟ್ ನಿಮ್ಮ ಸಾನು ಮಾತ್ರನೇ ಕೈ ಎತ್ತಿ ನಾನು ಮಾಡ್ತೀನಿ ಅಂತ ಅವಳೇ ಫಸ್ಟ್ ಬಂದಿದ್ದು. ಆ್ಯಂಡ್ ಶಿ ಡಿಡ್ ವೆರಿ ವೆಲ್ ಅಂತಲೂ ಹೇಳಿದರು. ಆ್ಯಂಡ್ ಒಲಿಂಪಿಯಾಡಲ್ಲೂ ಅವಳಿಗೆ ಗೋಲ್ಡ್ ಮೆಡಲ್ ಸಿಕ್ತು. ಬ್ಯಾಡ್ಮಿಂಟನಲ್ಲಿ ಫಸ್ಟ್ ಬಂದು, ಟಾಯ್ಕಾಂಡೋದಲ್ಲಿ, ಡ್ಯಾನ್ಸಲ್ಲಿ, ಸಿಂಗಿಂಗಲ್ಲಿ ಎಲ್ಲದರಲ್ಲೂ ಇದ್ದಾಳೆ. ಒಂದು ಸ್ಕೂಲಲ್ಲಿ ಆ್ಯಕ್ಟ್ ಮಾಡಿದ್ರು ರೀಸೆಂಟಾಗಿ. ಅದು ಸೈನ್ಸ್ ಮ್ಯಾಮ್ ಮಾಡಿದ್ದು ಒಂದು ಟಾಪಿಕ್ ಮೇಲೆ. ಟೀಚರ್ ಯಾರು ಚೆನ್ನಾಗಿ ಮಾಡ್ತಾರೆ ಅನಿಸುತ್ತೋ ಅವ್ರಿಗೆ ಚೂಸ್ ಮಾಡೋದು. ಸೊ ಸಾನುಗೆ ಇವ್ರ ಕ್ಲಾಸಿಂದ ಚೂಸ್ ಮಾಡಿದರು. ಆ್ಯಂಡ್ ಈ ಸರಿ ಅವ್ರ ಮಾರ್ಕ್ಸ್ ಹೇಗೆ ಬಂದಿದೆ ಅಂದರೆ 3 ಸಬ್ಜೆಕ್ಟಲ್ಲಿ ಔಟ್ ಆಫ್ ಔಟ್ ಬಂದಿದೆ. ಮ್ಯಾಥ್, ಕನ್ನಡ, ಸೈನ್ಸ್ ನೋಡ್ಬಿಟ್ಟಂತೂ ನನಗೂ ಶಾಕು, ಸಾನುಗೂ ಶಾಕು. ಮಮ್ಮ ನಾನು ಒಂದಾದರೂ ಹೋಗುತ್ತೆ ಅಂದ್ಕೊಂಡಿದ್ದೆ ಮಮ್ಮ ಅಂತ ಹೇಳ್ತಾ ಇದ್ಲು. ಆಮೇಲೆ ಇಂಗ್ಲೀಷ್ ಮತ್ತು ಕಂಪ್ಯೂಟರಲ್ಲಿ ಒಂದೊಂದು ಮಾರ್ಕ್ಸ್ ಹೋಗಿದೆ. ಕಂಪ್ಯೂಟರಲ್ಲ, GKಯಲ್ಲಿ ಒಂದೊಂದು ಮಾರ್ಕ್ಸ್ ಹೋಗಿದೆ. ಅದು ಇಂಗ್ಲೀಷಲ್ಲಿ 1 ಮಾರ್ಕ್ಸ್ ಹೋಗಿರೋದು ಯಾಕೆ ಅಂದರೆ ಲಾಂಗ್ ಆನ್ಸರ್ಸ್ ಬರೀತಾರಲ್ವ, ಅದರಲ್ಲಿ ಗ್ರಾಮರ್ ಮಿಸ್ಟೇಕ್ಸ್ ತುಂಬ ಇತ್ತು. ಸೊ ಅದಕ್ಕೆ ಮಾರ್ಕ್ಸ್ ಕಟ್ ಆಗಿದೆ. ಇನ್ನು ಸೋಷಿಯಲಲ್ಲಿ 2 ಮಾರ್ಕ್ಸ್ ಹೋಗಿದೆ. ತುಂಬ ಖುಷಿಯಾಯಿತು ಕೇಳಿಬಿಟ್ಟು. ಸಾನು ನನಗೆ 3 ಕಿಂಡರ್ ಜಾಯ್ ಬೇಕು ಅಂತ ಹೇಳಿದ್ಲು. ಸರಿ ಕೊಡ್ಸೋಣ. ಆ್ಯಂಡ್ ಅಲ್ಲಿ ಬುಕ್ಸ್ ಎಕ್ಸಿಬಿಷನ್ ಇತ್ತು, ನಾನು ತೋರಿಸೋದನ್ನು ಮರೆತೆ. ಆ ಬುಕ್ ಎಕ್ಸಿಬಿಷನಲ್ಲಿ ಅವ್ರು ಯಾವಾಗಲೂ ನನಗೆ ಬುಕ್ ಬೇಕು ಅಂತಿದ್ಲು. ಸೊ ಅಲ್ಲಿ ಅದನ್ನು ಒಂದು ತೊಗೊಂಡ್ವಿ. ಇಲ್ಲ ಅಲ್ಲಿ ತೊಗೊಂಡಿಲ್ಲ. ಅದೇ ಬುಕ್ಕು ಆನ್ಲೈನಲ್ಲಿ ನಮಗೆ ಡಿಸ್ಕೌಂಟಲ್ಲಿ ಸಿಕ್ತು, ಸೇಮ್ ಬುಕ್ಕು. ಸೊ ನಾವೇನು ಮಾಡಿದ್ವಿ, ಅದು ಬೇಡ, ಇಲ್ಲೇ ನಮಗೆ ಡಿಸ್ಕೌಂಟಲ್ಲಿ ಸಿಗುತ್ತಲ್ವ, ಪ್ರೈಮಲ್ಲಿ ನಮಗೆ 1 ದಿನಕ್ಕೆ ಬರುತ್ತೆ. ಸೊ ನಾಳೆನೇ ಬರುತ್ತೆ ಅಂದ್ಬಿಟ್ಟು ಅವ್ರ ಮುಂದೆನೇ ಅಲ್ಲೇ ಬುಕ್ ಮಾಡಿ ಬಂದಿದ್ದೀವಿ. ಸೊ ದ್ಯಾಟ್ಸ್ ಅ ಗಿಫ್ಟ್ ಫಾರ್ ಹರ್. ಈಗ ಸದ್ಯಕ್ಕೆ ನಾನು ಈ ಡ್ರೆಸ್ದು, ಇದು ನನ್ನ ಡ್ರೆಸ್ ಅಲ್ವಾ, ಇದರಲ್ಲಿ ನಾನು ಕಫ್ತಾನ್ ಟಾಪ್ ಹೊಲ್ದಿದ್ದೆ. ಇದನ್ನೆಲ್ಲ ತೆಗೆದು ಈ ಬಟನ್ಸ್ ಎಲ್ಲ ತೆಗ್ದು ಅದಕ್ಕೆ ಸ್ವಲ್ಪ ಡೆಕೋರೇಟ್ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ. ಬಂದು ಸಾನು ಆಟಾಡ್ತಾ ಇದ್ದಾಳೆ. ಶ್ರಮ ಪಟ್ಟರೆ ಫಲ ಸಿಗುತ್ತೆ ಅಂತ ಇದಕ್ಕೇನೆ ಹೇಳೋದಲ್ವಾ. ನಾನು ಸಾನುಗೆ ಬರಬೇಕಾದ್ರೆ ಹೇಳ್ಕೊಂಡು ಬಂದೆ, ನಿನ್ಗೆ ಎಷ್ಟು ಖುಷಿ ಆಯಿತು ಅಲ್ವಾ ಸಾನು, ಈಗ ನೀನೇ ಫಸ್ಟು, ನೀನೇ ಟಾಪರ್ ಅಂತ ಹೇಳಿದಾಗ ಅದಕ್ಕೆ ನೀನು ಎಷ್ಟೆಲ್ಲ ಕಷ್ಟಪಟ್ಟಿದ್ಯಾ, ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ಯಾ ಅಂತ ನೆನೆಸ್ಕೊ ಒಂದು ಸಾರಿ. ಯಾಕಂದರೆ ಇದು ನೀನು ಕಂಟಿನ್ಯೂ ಮಾಡಬೇಕಾ. ಮ್ಯಾಮ್ ಹೇಳಿದ್ರು ನಿನಗೆ ಎಲ್ಲ ಥರದ ಟ್ಯಾಲೆಂಟ್ ಇದೆ, ನೀನು ಕೂಡ ಎಫರ್ಟ್ ಆಗ್ತಾ ಇದೆಯಾ, ನಿಮ್ಮ ಪೇರೆಂಟ್ಸ್ ಕೂಡ ನಿಂಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ನೀನು ಇದೇ ಥರ ಕಂಟಿನ್ಯೂ ಮಾಡು. ಸೊ ನಾನು ಅವಳಿಗೆ ನೆನಪಿಸಿದೆ ಎಲ್ಲನೂ. 1 ತಿಂಗಳು ಮುಂಚೆಯಿಂದನೇ ಅವಳು ಸೋಷಿಯಲ್ ಮತ್ತು ಸೈನ್ಸನ್ನು ಓದೋಕ್ಕೆ ಶುರು ಮಾಡಿತ್ತು. ಸೊ ಇವತ್ತು ಅವಳಿಗೆ ಸೈನ್ಸಲ್ಲಿ ಔಟ್ ಆಫ್ ಔಟ್ ಬಂದಿದೆ, ಸೋಷಿಯಲಲ್ಲಿ ಜಸ್ಟ್ 2 ಮಾರ್ಕ್ಸ್ ಹೋಗಿದೆ. ಅವಳು ಏನಾದರೂ ನನಗಿದು ಕಷ್ಟ, ನನಗಿದು ಅರ್ಥ ಆಗೋದಿಲ್ಲ ಅಂದ್ಕೊಂಡು ಬಿಟ್ಬಿಟ್ಟಿದ್ದರೆ, ಸ್ವಲ್ಪ ದಿನ ಇದೆ ಅಂತ ಓದಿದಿದ್ರೆ ಎಷ್ಟು ಮಾರ್ಕ್ಸ್ ಬಂದಿರೋದೋ ನಿಜವಾಗ್ಲೂ ಗೊತ್ತಿಲ್ಲ. ಹೋದ ಸಾರಿ ಮಿಡ್ ಟರ್ಮಲ್ಲಿ ಅನಿಸುತ್ತೆ ತುಂಬಾ ಕಡಿಮೆ ಬಂದಿತ್ತು, 4-5 ಮಾರ್ಕ್ಸ್ ಏನೋ ಕಡಿಮೆ ಬಂದಿತ್ತು. ಹಾಗಾಗಿ ನಾನು ಇಲ್ಲ ನೀನು ಓದು, ಅವತ್ತಿಂದ ಅವತ್ತು ಓದು. ವೀಕೆಂಡ್ಸಲ್ಲಿ ಕೂಡ ಅವಳಿಗೆ ಕೂತ್ಕೊಂಡು ನಾನು ಓದಿಸಿದ್ದೀನಿ. ಟೆಸ್ಟ್ ಆಗಿದ್ದು 1 ವಾರ ಅವಳಿಗೆ ಫ್ರೀ ಅಷ್ಟೇ. ಅದಾದಮೇಲೆ ಮತ್ತೆ ಕೂರಿಸ್ಕೊಂಡು ಒಂದೊಂದು ಚಾಪ್ಟರ್ ನೀನು ಓದಲೇಬೇಕು ಅಂತ ಓದಿಸ್ತಾ ಇದ್ದೆ. ಅವಳಿಗೆ ನನಗೆ ಆಟ ಆಡೋಕ್ಕೆ ಬಿಡಲ್ಲ ನೀನು, ನನಗೆ ಬರೀಬೋದು ಅಂತೀಯ, ನಾನು TV ನೋಡೋಕ್ಕೆ ಬಿಡಲ್ಲ ನೀನು, ರಜೆ ದಿನಾನೂ ಓದಬೇಕಾ, ಅಯ್ಯೋ ಭಾರಿ ಅಳ್ತಾ ಇದ್ಲು. ಬಟ್ ಏನು ಮಾಡ್ತೀರಾ, ಇವಾಗ ನೋಡಿ ಅವ್ಳು ಎಷ್ಟು ಖುಷಿ ಬರ್ತಾ ಇದೆ. ಎಂಡ್ ರಿಸಲ್ಟ್ ಅವಳಿಗೆ ಈಗ ಕಾಣಿಸ್ತಾ ಇದೆ, ಅವಳಿಗೆ ಎಷ್ಟೆಲ್ಲ ಮಾಡಿದ್ಲು ಅಂತ ಕಾಣಿಸ್ತಾ ಇಲ್ಲ. ಸೊ
ಮಕ್ಕಳಿಗೆ ಈಗಲೇ ಅರ್ಥ ಆಗೋದಿಲ್ಲ. ನೀವು ಹೇಳ್ತೀರಾ ಬಿಡು ಅವರೇ ಓದ್ಕೊಳ್ತಾರೆ, ಯಾಕೆ ನೀವು ಕೂತ್ಕೊಂಡು ಓದಿಸ್ತೀರಾ ಅಂತ. ಸರ್ಟೈನ್ ಏಜ್ ತನಕ ಅವ್ರಿಗೆ ಗೊತ್ತಾಗಬೇಕು ನಾವು ಯಾವ ರೀತಿಯಲ್ಲಿ ಓದಬೇಕು ಅಂತ. ಯಾವಾಗ ನಮ್ಗೆ ಅನಿಸುತ್ತೋ ಓಕೆ ನಾವು ಹೇಳೋ ಮುಂಚೆನೇ ಅವರೇ ಫಾಲೋ ಮಾಡ್ತಾ ಇದ್ದಾರೆ ಅಂತ, ಆವಾಗ ನಾನು ಅವ್ರಿಗೆ ಓದಿಸೋದನ್ನು ತಲೆ ತಿನ್ನೋದನ್ನು ಬಿಟ್ಬಿಡ್ತೀನಿ. ಸೊ ಬರಬೇಕಾದ್ರೆ ಹಾಗೆ ಬುಕ್ಸ್ ಕೂಡ ತೊಗೊಂಡು ಬಂದ್ವಿ. ಅಂದರೆ ನಾವಿನ್ನು ಫೀಸ್ ಕಟ್ಟಿಲ್ಲ, ಫೀಸ್ಗೆ ಇನ್ನೂ ಸ್ವಲ್ಪ ದಿನ ಟೈಮ್ ಇದೆ, ಅದನ್ನು ಕಟ್ಬೋದು. ಸೊ ಅವ್ರಿಗೆ ಕನ್ಫರ್ಮೇಷನ್ ಬೇಕಲ್ವಾ ಯಾರ್ಯಾರು ಈ ವರ್ಷ ಅಡ್ಮಿಷನ್ ತೊಗೊಳ್ತಾರೆ ಅಂತ. ಮೇ ಬಿ ಆ ರೀಸನ್ಗೆ ರಿಸಲ್ಟ್ ದಿನಾನೇ ಬುಕ್ಸ್ ತೊಗೊಳ್ಬೇಕು. ಸೊ ಅವರೇನೆ ಎಲ್ಲ ನೋಟ್ಸು, ಟೆಕ್ಸ್ಟ್ ಬುಕ್ಕು, ಆಮೇಲೆ ಇದು ಕ್ರಾಫ್ಟ್ ಮಟೀರಿಯಲ್ಸು, ಅದ್ರ ಜೊತೆ ಒಂದು ಲೀಸ್ಟ್ ಕೊಡ್ತಾರೆ ಏನೇನಿದೆ, ಏನೇನು ಕೊಟ್ಟಿದ್ದೀವಿ ಅಂತ ಹೇಳಿಬಿಟ್ಟು. ಇದೆಲ್ಲ ಟೆಕ್ಸ್ಟ್ ಬುಕ್ಗಳು, ಇದೆಲ್ಲ ಇದು ಟೆಕ್ಸ್ಟು, ಬಟ್ ಇದರಲ್ಲಿ ಕನ್ನಡ ಇನ್ನೂ ಬಂದಿಲ್ಲ. ಇದೆಲ್ಲ ಈ ಸರಿ ನೋಡಿ ನಾನು ಫ್ರೆಂಚ್ ತೊಗೊಂಡಿದ್ದಾಳೆ. ಸೊ ಫ್ರೆಂಚ್ ಟೆಕ್ಸ್ಟ್ ಬುಕ್ಕು 2. ಇದೆಲ್ಲ ಕೂಡ ನೋಟ್ಸ್ಗಳು ಯಾವುದ್ಯಾವುದಕ್ಕೆ ಯಾವುದ್ಯಾವುದು ಅಂತ ಇಲ್ಲೇ ಬರೆದು ಕೊಟ್ಬಿಟ್ಟಿರ್ತಾರೆ. ಇಂಗ್ಲೀಷ್ಗೆ 2, ವೆಕ್ಯಾಬ್ಯುಲರಿ ಅಂದರೆ ಗ್ರಾಮರ್ಗೆ 1, ಮ್ಯಾಥಮ್ಯಾಟಿಕ್ಸ್ಗೆ 5 ಬುಕ್ಕು. ಅದು ಜಾಸ್ತಿ ಇಡ್ಸುತ್ತೆ, ಯಾಕಂದರೆ ಅದು ಈ ಥರ ಬುಕ್ ಅದು ಹೀಗೆ ಬರಿತೀವಲ್ವಾ, ಇಲ್ಲಿ ಏನೂ ಬರೆಯೋ ಹಾಗಿಲ್ವಂತೆ. ಸೊ ಇಲ್ಲೇನು ಬರೆಯೋ ಹಾಗಿಲ್ಲ, ಬರೀ ಇಷ್ಟರಲ್ಲೇ ಬರೀಬೇಕು. ಹಾಗಾಗಿ ತುಂಬಾ ಬುಕ್ಸ್ ಹಿಡ್ಸತ್ತೆ. ಸೊ ಇದಕ್ಕೆ 5 ಬುಕ್ ಕೊಟ್ಟಿದ್ದಾರೆ. ಇನ್ನು ಜಿಯೋಮೆಟ್ರಿಗೆ ಗ್ರಾಫ್ ಬುಕ್ 1, ಸೈನ್ಸು, ಸೋಷಲ್ಲು ಎಲ್ಲದಕ್ಕೂ 2 ಕೊಟ್ಟಿದ್ದಾರೆ. ಡ್ರಾಯಿಂಗ್ 1, ಲ್ಯಾಂಗ್ವೇಜಸ್ಗೆ 2 ಮತ್ತು 3, ಚಿಕ್ಕದು 3. ಇದು ಮೇ ಬಿ ಫ್ರೆಂಚ್ಗೆ ಇರಬೇಕು, ಯಾಕಂದರೆ ಫ್ರೆಂಚ್ಗೆಲ್ಲ ಟೆಕ್ಸ್ಟ್ ಬುಕ್ಕಲ್ಲೇ ಇರುತ್ತೆ, ನೋಟ್ಸ್ ಏನು ಬರ್ಸೋದಿಲ್ಲ, ಬಟ್ ಅಲ್ಪ ಸ್ವಲ್ಪ ಬರೆಸ್ತಾರಲ್ಲ, ಅದು 3 ಇದೆ. ಆ್ಯಂಡ್ ಇದೆಲ್ಲ ಕೂಡ ಕ್ರಾಫ್ಟ್ ಕಿಟ್ಟಲ್ಲಿ ಏನೇನಿದೆ ಅಂತ ಬರೆದಿದ್ದಾರೆ. ಗೂಗ್ಲಿ ಐಸ್ ಕ್ರೀಮ್ ಸ್ಟಿಕ್ಕು, KG ಶೀಟು, ಗ್ಲಿಟರ್ ಶೀಟು, ಫೆವಿಕಾಲು, ಸಿಸರು, ಕುಂದನ್ನು, ಕಲರ್ ಪೇಪರು, ಹುಲ್ಲಿದೆ, ಹುಲ್ಲು, ಆ್ಯಂಕರ್ ಥ್ರೆಡ್, ನೀಡಲ್ಲಿ. ಇವ್ರಿಗೆ ಸ್ಟಿಚಿಂಗ್ ಕೂಡ ಸ್ವಲ್ಪ ಹೇಳ್ಕೊಡ್ತಾರೆ. ನಾವು ಜನರಲ್ ಆಗಿ ಹೇಗೆ ಹೆಮ್ಮಿಂಗ್ ಥರ ಮಾಡ್ತೀವೋ ಸ್ಟ್ರೇಟ್ ಸ್ಟಿಚ್ಚು ಲಾಸ್ಟ್ ಇಯರ್ ಹೇಳ್ಕೊಟ್ಟಿರೋಲ್ಲ, ಸ್ಟ್ರೇಟ್ ಮತ್ತು ಚೈನ್ ಡಿಸೈನು ಎಲ್ಲ. ಪೇಂಟ್ ಕೊಟ್ಟಿದ್ದಾರೆ, ಕಲರ್ಸ್ ಕೊಟ್ಟಿದ್ದಾರೆ, ಬ್ರಷ್ ಕೊಟ್ಟಿದ್ದಾರೆ. ಇವ್ರದಿನ ಡೈರಿ ಬುಕ್, ಆಲ್ಮನಾಕ್, ಡ್ಯೂ. ಸೊ ಇಷ್ಟರಲ್ಲಿ 2 ಬುಕ್ ಏನೋ ಇನ್ನೂ ಬರಬೇಕು, ಬಾಕಿದೆಲ್ಲ ಇಲ್ಲಿದೆ. ಸೊ ಇದಕ್ಕೆ ಇವತ್ತೇ ಪೇ ಮಾಡಿ ತೊಗೊಂಡು ಬಂದಿದ್ದೀವಿ. ಸ್ನೇಹಿತರೆ, ಈಗ ಸಂಜೆ ಆಗಿದೆ. ಸಂಜೆ ಸ್ನ್ಯಾಕ್ಗೆ ಫ್ರೂಟನ್ನು ಕಟ್ ಮಾಡ್ತಾ ಇದ್ದೀನಿ. ಕಟ್ ಮಾಡಿ ಇಟ್ಬಿಡೋಣ, ಯಾರಿಗೆ ಯಾವಾಗ ಬೇಕೋ ಅವರು ಆವಾಗ ತಿನ್ಬೋದು. ನಮ್ಮ ಸಾನುಗೆ ಕೊಡ್ತೀನಿ, ಬೆಳಿಗ್ಗೆ ಹೊತ್ತು ಹಾಲು ಕೊಡ್ತಾ ಇದ್ದೀನಿ, ಸಂಜೆ ಹೊತ್ತು ಫ್ರೂಟ್ ಕೊಡ್ತೀನಿ. ನಾನು ಮತ್ತು ಸಾನು ಇಬ್ಬರು ಫ್ರೂಟೇ ತಿನ್ನೋದು. ಅಮ್ಮ ಮತ್ತು ಅಪ್ಪ ರಾತ್ರಿ ತಿಂತಾರೆ, ಅವ್ರಿಗೆ ಕಾಫಿ ಟೀ ಏನಾದರೂ ಸಂಜೆ ಹೊತ್ತು ಇರಲೇಬೇಕು. ಸ್ನೇಹಿತರೆ, ಇವತ್ತಿನ ನಮ್ಮ ದಿನ ಹೀಗಿತ್ತು. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ರಿಸಲ್ಟ್ ಏನಾಯಿತು ಅಂತ ನೀವು ಕೇಳ್ತಾ ಇದ್ರಿ, ಶೇರ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಸ್ನೇಹಿತರೆ.